ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅವರು. ತಮಿಳು ನಟ ಕಮಲ್ ಹಾಸನ್ ಕನ್ನಡ ವಿವಾದ ಏನಿದೆ ನಮ್ಮ ಭಾಷೆ ವಿಚಾರದಲ್ಲಿ ಮಾತನಾಡಿರೋದು ಇನ್ನೂ ಕ್ಷಮೆ ಕೇಳಲ್ಲ ಅಂತ ಅವರು 2 ಬಾರಿ ಹೇಳಿದ್ದಾರೆ. ಕಮಲ್ ಚಿತ್ರ ರಿಲೀಸ್ಗೆ ಈಗ ಸಂಕಷ್ಟ ಹೆಚ್ಚಾಗಿದೆ ಅಂತೆ. ಆಗ್ಲಿ ಬಿಡಿ, ನಮಗೇನಾಗಬೇಕಾಗಿದೆ. ಪಿತೂರಿ ಮಾಡಿ ಚಿತ್ರ ರಿಲೀಸ್ ಮಾಡಿದ್ರೆ ಬೆಂಗಳೂರು ಬಂದ್ ಎಚ್ಚರಿಕೆ ಅಂತಿದ್ದಾರೆ. ಇದೇ ತಪ್ಪು ನೀವು ಮಾಡೋದು. ಹೌದು, ಇದೇ ತಪ್ಪು ಮಾಡೋದು ನೀವು. ಚಿತ್ರ ಬಿಡುಗಡೆ ಆದ್ರೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಬಂದ್ ಯಾಕ್ರಿ ಮಾಡ್ತೀರಾ? ನಮ್ಮ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಟೇಕ್ ಎ ಸ್ಟ್ಯಾಂಡ್. ಯಾವ್ಯಾವ ಥಿಯೇಟರ್ಗಳಲ್ಲಿ ಈ ಚಿತ್ರವನ್ನ ರಿಲೀಸ್ ಮಾಡ್ತಾರೋ ಆ ಥಿಯೇಟರ್ಗಳನ್ನ ಬಂದ್ ಮಾಡೋದು ಅಷ್ಟೇ ಮಾಡ್ಕೊಳ್ಳಿ. ಬೆಂಗಳೂರು ಬಂದ್ ಯಾಕೆ ಮಾಡಿ? ನಮ್ಮಲ್ಲಿರುವಂತ ಜನರಿಗೆ ಯಾಕೋ ಸಮಸ್ಯೆ ಏನುಂಟು? ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರೆ. ಹಂಗೆ ಆಗ್ತಾ ಇದೆ. ನಮಗೆ ಲಾಸು, ನಮ್ಮ ಬೆಂಗಳೂರಿಗೆ ಲಾಸು. ಬೆಂಗಳೂರು ಬಂದ್ ಮಾಡೋದ್ರಿಂದ ಅದು ಎಲ್ಲದಕ್ಕೂ ಹಂಗೆ. ಅಲ್ಲೇನಾದ್ರೂ ಆದ್ರೆ ಕರ್ನಾಟಕ ಬಂದ್, ಬೆಂಗಳೂರು ಬಂದ್, ಅಂದ್ರೆ ಜನ ಏನು ಬಾಯ್ ಬಡ್ಕೋಬೇಕಾ? ಅವನಿಗೆ ಬಿಸಿ ಮುಟ್ಟಿಸ್ಬೇಕಾಗಿರೋದು ಜನರಿಗೆ ಯಾಕೆ ಮುಟ್ಟಿಸ್ತೀರಾ? ಅವನಿಗೆ ಬಿಸಿ ಮುಟ್ಟಿಸಿ. ಟ್ವಿಟ್ಟರ್ ಸಿನಿಮಾಸಲ್ಲಿ ನಮ್ಮ ತಗ್ ಲೈಫ್ ಸಿನಿಮಾವನ್ನು ಪ್ರಸಾರ ಮಾಡ್ತೀವಿ ಅನ್ನುವಂಥ ಟ್ವಿಟರ್ ನಾವೆಲ್ಲ ನೋಡಿದ್ದೀವಿ. ಅದಾದಮೇಲೆ ಅದರ ಮಾಲೀಕರು ನಾರಾಯಣ ಸ್ವಾಮಿ ಅವರು ಕನ್ನಡದವರೇ ಆಗಿರೋದ್ರಿಂದ ಅವರು ಸಹ ನಾನು ಹಾಕಲ್ಲ ಅಂತೇಳಿ ಮತ್ತೆ ಕನ್ನಡದಲ್ಲೇ ಟ್ವಿಟನ್ನು ಮಾಡಿದ್ದಾರೆ. ಖುಷಿಯಾಗುತ್ತೆ. ಈ ಥಿಯೇಟ್ರ್ ಮಾಲೀಕರು ಸಹ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ ವಾಣಿಜ್ಯ ಮಂಡಳಿನೂ ಸಹ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಸಹ ಈ ಸಿನಿಮಾ ಬಿಡಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ, ಸರ್ಕಾರದಿಂದನೇ ತಡಿತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು. ಎಲ್ಲ ಕನ್ನಡ ಹೋರಾಟಗಾರರು ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಅರವಿಂದ್ ಇವರು ಬಂದನ್ನ ಮಾಡೋ ಹಾಗಿಲ್ಲ. ಬೆಂಗಳೂರು ಬಂದ್ ಮಾಡಕ್ ಹೋಗ್ಬೇಡಿ. ನೀವು ಕರ್ನಾಟಕದ ಪರವಾಗಿ ತಾನೆ, ಕನ್ನಡಿಗರ ಪರವಾಗಿ ತಾನೆ, ಇಲ್ಲಿರುವಂತ ಜನರಿಗೆ ಸಮಸ್ಯೆ ಆಗ್ಕೊಡೋದು. ಸಮಸ್ಯೆ ಆಗ್ಬೇಕಾಗಿರೋದು ಚಿತ್ರಕ್ಕೆ. ಯಾರಿಗೆ ಬಿಸಿ ಮುಟ್ಟಬೇಕೋ ಅವ್ರಿಗೆ ಮುಟ್ಟಿಸಿ. ಎಸ್, ಎಕ್ಸಾಕ್ಟ್ಲಿ. ಮಾತ್ರ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಥಿಯೇಟರ್ಗಳಿಗೆ ಸಿನಿಮಾ ಬಂದ್ರೆ ತಾನೆ ಬಿಡುಗಡೆ ಆಗೋದು. ಹೌದು. ವಿತರಕರು, ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾನೇ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅಂತ ಅವಶ್ಯಕತೆ ಇಲ್ಲ. ಹೌದು. ಈಗ ವಿತರಕರು ಹಿಂದೇಟ್ ಹಾಕ್ತಿದಾರಂತೆ. ಇದೇ ಮೇಯ್ನ್ ಆಗಬೇಕಾಗಿರೋದು. ಇಷ್ಟಾದ್ರೂ ಮುಗ್ದೋಯ್ತು. 120ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ಗೆ ಪ್ಲಾನ್ ಮಾಡಿದ್ರು ಹಂಚಿಕೆದಾರರು. ಈಗಾಗಲೇ ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗೆ ಸಿನಿಮಾ ವಿತರಣೆ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ನಿಂದ ಬಂದ ಬ್ಯಾನ್ ಆದೇಶವನ್ನು ಈಗ ವೆಂಕಟೇಶ್ ಅವರು ಡಿಸ್ಟ್ರಿಬ್ಯೂಟರ್ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರೇನು ಆ ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಪರ್ಚೇಸ್ ಮಾಡಿದ್ರಲ್ಲ, ಅದನ್ನು ವಾಪಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಥಗ್ ಲೈಫ್ ಪ್ರದರ್ಶನಕ್ಕೆ ಚಿತ್ರಮಂದಿರಗಳ ಹಿಂದೇಟು. ನೋಡಿ, ಸರ್ಕಾರ ತೀರ್ಮಾನ ತಗೋಬಹುದು, ವಿತರಕರು ತೀರ್ಮಾನ ತಗೋಬಹುದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತ, ಚಿತ್ರಮಂದಿರದ ಮಾಲೀಕರು ತೀರ್ಮಾನ ತಗೋಬಹುದು ನಮ್ಮ ಥಿಯೇಟರ್ನಲ್ಲಿ ಸಿನಿಮಾ ಬಿಡುಗಡೆ ಆಗಲ್ಲ ಅಂತ. ಇಷ್ಟೂ ಆಯಿತು ಅಂದ್ಕೊಳ್ಳೋಣ, ಸ್ವಾಭಿಮಾನಿ ಕನ್ನಡಿಗರು ಒಬ್ಬರು ಥಿಯೇಟ್ರಿಗೆ ಹೋಗಬಾರ್ದು. ಎಷ್ಟು ಥರ ಇದೆ ನಿಮಗೆ ಬುದ್ಧಿ ಕಲಿಸೋದಕ್ಕೆ ಅಂದರೆ ಏನಾದ್ರು ಒಂದು ಮಾಡಿ. ಚೇಂಬರಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ದ್ಯಾಟ್ಸ್ 100% ನಾವು ಖಂಡಿಸ್ತೀವಿ. ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನಮ್ಮ ಫಾದರಿಂದ ನಾವು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಮೇಡಮ್. ಇಲ್ಲ, ಇನ್ನೂ ಅವ್ರ ಕಡೆಯಿಂದ ನಾವು ಅವ್ರ ಪ್ರೊಡಕ್ಷನ್ ಟೀಮ್ ಹೇಳಿದ್ದೀವಿ. ಅವರು ಹೇಳಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಇದೇ ಅಪ್ಡೇಟ್ ಅಂತ. ವಿಶಾಲ ಕರ್ನಾಟಕಕ್ಕೆ ಇವರೇ ಹಂಚಿಕೆದಾರರು. ಈ ಡಿಸಿಷನ್ ಕರೆಕ್ಟ್ ಆಗಿದೆ. ಅಷ್ಟೇ. ನಾವು ವಿತರಣೆ ಮಾಡಲ್ಲ. ನಿಮ್ಮ ಥಿಯೇಟರ್ ಸಿನಿಮಾನೇ ಬರಲ್ಲ ಅಂದ್ರೆ ಪ್ರದರ್ಶನ ಎಲ್ಲಿ ಮಾಡ್ತೀರಾ? ದಟ್ಸ್ ಎ ಗುಡ್ ಡಿಸಿಷನ್. ಆದ್ರೆ ಬೆಂಗಳೂರು ಬಂದ್ ಮಾಡೋದು, ನಾವು ಅದನ್ನ ಮಾಡ್ಬಿಟ್ಟು ಇದೆಲ್ಲ ಸರಿ. ನಾನು ಡೇ 1 ಅಲ್ಲ ಹೇಳಿದ್ದೆ, ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಹಿಡ್ಕೊಳ್ಳಿ. ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಬಣದವರು ಹೋಗಿ ಅವ್ರನ್ನ ಹಿಡ್ಕೊಳ್ಳಿ, ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡದಿದ್ದಂಗೆ ನೋಡ್ಕೊಳ್ಳಿ. ಅಷ್ಟೇ ಕರೆಕ್ಟ್. ಕ್ಷಮೆ ಕೇಳಲಿಲ್ಲ ಅಂದ್ರೆ ಇನ್ನೂ ಟೈಮ್ ಇದೆ, ಗುರುವಾರ ತನಕ ನೋಡೋಣ.